पूजाय राघवेन्द्राय सत्यधर्मरचताय भजतां नमतां कल्पवृक्षकामधेनुवे. ಅಪ್ಪ ರಾಘವೇಂದ್ರ ಸ್ವಾಮಿ, ನನ್ನ ಗಂಡು ಮಕ್ಕಳು ನನ್ನ ಸಂಸಾರ ಚೆಂದಾಗಿಡಪ್ಪ, ಆರಾಮಿಡು, ಅವ್ರಿಗೊಂದು ಕೂದಲಿಳಿಗೆ ಪೆಟ್ಟಾಗ್ಲಂಗೆ ತಂದ ಮನೆಗೆ ಹಚ್ಚಪ್ಪ ತಂದೆ. ಅತ್ತೀರಿ, ಇವತ್ತು ಗುರುವಾರ ಐತಲ್ರಿ, ನಾವು ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಬರ್ತೇವ್ರಿ. ಹೋಗ್ಬರ್ರಿವಾ, ಹೋಗಿ ಬರ್ರಿ. ದೇವ್ರಿಗೆ ಹೋದ್ರೆ ಚಲೋ ಅಲ್ಲನ, ಅದೇನೇ ಕೆಡಕಲ್ಲ. ಹೋಗ್ಬರ್ರಿ. ನಿಮ್ಮ ಹಿರಿಯನ ಎಬ್ಸಿ ಏನಿಲ್ಲ, ಅವ್ನು ಜಾಕ ಮಾಡಿಸ್ಕೊಂಡು ಅವನು ಕರ್ಕೊಂಡು ಹೋಗುವ. ಅವರು ಎದ್ದಾರ್ರಿ, ರೆಡಿ ಆಗ್ಯಾರ್ರಿ. ಹೋಗ್ಬರ್ರಿವಾ, ಗಂಡ ಐತಿ ಇಬ್ಬರು ಕೂಡಿ ದೇವ್ರಿಗೆ ಹೋಗಿ ದರ್ಶನ ಮಾಡಿಕೊಂಡು ಬೇಡ್ಕೊಂಡು ಬರ್ರಿ. ಯವ್ವ, ಈಕಿ ದೇವ್ರಿಗೆ ಹೋಗೋಣ ಅನ್ನಕತ್ತಾಳ್ವೆ, ನಾವು ಗುಡಿಗೆ ಹೋಗಿ ಬರ್ತೇವೆ ತಗೋ. ಹೋಗ್ಬರ್ರಿಪ್ಪ, ಆರಾಮ್ ಹೋಗಿ ಬರ್ರಿ ದೇವ್ರಿಗೆ. ಮತ್ತು ನಾವು ಎಲ್ಲರೂ ದೇವ್ರಿಗೆ ಹೋಗ್ಯಾವಂತ ನೀನು ಹೋಗ್ಬೇಕೆ, ಸುಮ್ಮನೆ ಕುಂತು ಬಿಡಬೇಡವ. ಅವಕ್ಕೆ ಇವನು ಹೇಳ್ತೀನಿ, ಅಂದಿಷ್ನೇ ಹೇಳ್ತೀನಿ, ಇಲ್ಲ ಊರಿಗೆ ಹೋಗ್ಯಾಳ ಆಕೆ. ನಿನಗೆ ಸಣ್ಣ ಹುಡ್ರಂಗೆ ಉನ್ನತಿ ತಿನ್ನತಿ ಅಂತ ಇದನ್ನು ಮಾಡ್ತಿದ್ಲು. ಹೋಗಿ ಅಟ ಏನಾರು ತಿನ್ನೋದು ಉನ್ನೋದು ಮಾಡು, ಹಂಗೆ ಕುಂದ್ರಬೇಡ. ಈಕೆಗೆ ಕೊಟ್ಟು ಹೋಗೋಣ ನಾಷ್ಟ ಅಂತಂದ್ರೆ ಆಕೆ ಈಗ ಮಾಡೋದಿಲ್ರಿ ಅವ್ರಂದು. ಮಾಡು ನಾಷ್ಟನ ನಾ ಎಲ್ಲ ಮಾಡ್ತೇನೆ ತಗೋ. ಈಗ ನಿಮ್ಮ ಅಪ್ಪ ಬಂದ್ರೆ ನಿಮ್ಮ ಅಪ್ಪಗ ನನಗೆ ಕೂಡ ಮಾಡ್ತೀನಿ, ನೀವು ಹೋಗ್ಬರ್ರಿ. ಯವ್ವ, ಎದೂ ಉದ್ಯೋಗ ಮಾಡೋದು ಬಿಡಬಾರ್ದವ, ಹಿಂಗಾಕತ್ ನೋಡು. ಒಬ್ರಿಲ್ಲ ಒಬ್ಬರು ಮನ್ಯಾಗ ಇರಲಿಲ್ಲ ಅಂದ್ರೆ ಸ್ವಸ್ತ್ಯಾರ. ನಾವು ಮಾಡ್ಕೊಳಂಗೆ ಇರಬೇಕು ಅಡ್ಗಿನಾತು, ನಮ್ಮ ಉದ್ಯೋಗ ನಾವು ದೇವರು ಗಟ್ಟಿ ಇಡ್ಬೇಕು, ಹಗುರು ಇಡ್ಬೇಕು ಕೈ ಕಾಲಾಗ. ಯಾಕೆ ಇಲ್ಯಾಕೆ ನಿಂತಿ ಬಾಗಿಲ್ದಾಗ? ಅಯ್ಯ ಬಂದ್ರೆ ಬಾ, ನಾನು ನಿನ್ನ ದಾರಿನ ನೋಡಾತೀನಿ. ಮತ್ತು ಅವರು ರೂಪವ ಗಡ್ಡ ಐತಿ ಇಬ್ಬರು. ಇವತ್ತು ಗುರುವಾರ ಅಲ್ಲ, ಸಾಯಿಬಾಬಾ ಮಂದಿರಕ್ಕೆ ಹೋದ್ರೆ ದೇವ್ರಿಗೆ. ಬಾ ಕುಂದ್ರ ಬಾ, ನಾನು ನೀನು ಇಬ್ಬರು ನೋಡಿ ಮನ್ಯಾಗ. ಮತ್ತು ಏನಾರು ಹಸು ಆಗೈತೇನ ಅಟ್ ಏನಾರು ತಿಂತೇನು, ಏನಾರು ಮಾಡ್ಕೊಂಬರ್ಲಿ ಬಿಸಿದ ನನಗೆ ನಿನಗೆ. ಈಗ ಬ್ಯಾಡ ತಡಿ, ಅಲ್ಲೇ ಅಂಗಡಿಯಾಗ ಪೇಪರ್ ನೋಡ್ಕೊತ ಒಂದು ಸಿಂಗಲ್ ಚಾ ಕುಡಿದ್ರಾತಂತ ಕುಂತಿದ್ವಿ. ಗೌಳ್ಯಾರ ತಿರ್ಕಪ್ಪ ಬಂದ, ಮಾವ ಚಾ ಕುಡಿಸು ಅಂತ ಆಶಾಡಕತ್ತ. ಹಂಗಾರ ಕುಡಿಲೇನ ನಾಳೆ ಅಂತಂದು ನಾನು ಒಂದು ಸಿಂಗಲ್ ಪಡ್ಡು ಚಾ ಹೇಳಿನಿ ಅವಂಗೆ. ಮಾರಾಯ ನನಗೆ ತನಗೆ ಕುಡಿ ಪಡ್ಡು ಹೇಳಿದ. ಇಬ್ಬರು ತಿಂದ್ವಿ. ನನ್ನ ಬಿಲ್ಲ ಕೊಡಗೊಳ್ಳಿಲ್ಲ, ಕೊಸರಾಡಿ ತಾನೇ ರೊಕ್ಕ ಕೊಟ್ಟು ಹೊಲಕ್ಕೆ ಆದ. ಹೆಸರು ಹೆಂಗೆ ಹುಟ್ಟೈತೆ ಅಂತ ನೋಡಿ ಬರ್ತಾನೆ ಮಾವ ನಾನು ಅಂತಂದು ನಾನು ಅಲ್ಲೇ ಒಂದು ಸಿಂಗಲ್ ಪಡ್ಡು ತಿಂದು ಬಂದೀನಿ. ನನಗೆ ಹಸುವಿಲ್ಲ. ಮತ್ತು ಈಗ ನೀವು ಒಬ್ಬೇಕೆನ, ನಿನಗೆ ನಾಷ್ಟ ಮಾಡ್ಕೊ ಏನಾರ. ಮಾರಾಯ ನೀನು ತಿಂದಿದ್ರೆ ಬೇಸಿತ್ತು, ನನಗೆ ಒಬ್ಬೇಕಿಗೆ ಹೆಂಗೆ ಮಾಡ್ಕೊಲ್ಲ, ನಾನು ಏನು ಮಾಡ್ಕೊಲಿ. ನಿನಗೆ ಹಿಂಗೆ ಹೇಳ್ತೇನಂತ ಬೇಸರ ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ಸಿಟ್ಟು ತಿಳ್ಕೊಬೇಡ, ಏನು ಬೇಡ. ತೊಗರಿಬೇಳೆ ಕುದಿಯಾಕ ಸಾಪನು, ತೊಗರಿಬೇಳಾರ ಹೆಸರು ಕಾಳಾರ ಕುದಿಯಾಕ ಜಿಗಟಿನ ಯಾಡ ಜೋಳದ ರೊಟ್ಟಿ ಮಾಡ, ಒಂದು ತೆವ್ಯಾಗ ಒಂದು ಕಾಮನಿಯಾಗ ಮಾಡ್ಕೊಂಡು ತಿಂದು ಬಾ. ಅದು ಮಾತು ಕರೆನ ಬಿಡ ಮರ, ನೀ ಹೇಳೋದು ಚಲೋ ಐತಿ. ಬ್ಯಾಸಿಗೆ ದಿನ ಈ ಉಪ್ಪಿಟ್ಟು ಅವಲಕ್ಕಿ ಚಲೋ ಅನ್ಸೋದಿಲ್ಲ ನಮ್ಮಂತಾರಿಗೆ. ಈ ಜವಾರಿ ಜೋಳದ ಜಿಗಟಿನ ರೊಟ್ಟಿ ಮತ್ತು ಕುದು ತೊಗರಿ ಬ್ಯಾಳಿ, ಇವು ಸಪ್ಪನ ಬ್ಯಾಳಿನ ಚಲೋ. ಶಿವ ಕುಂದಿರ್ತೇನೆ ತಡಿ. ಲೇ ಕಮಲಿ, ನನ್ನ ಸಸಿ ನಸಿನಾಗೆದ್ದ ರಂಗೋಲಿ ಹಾಕ್ಯಾಳ, ತುಳಿ ಬ್ಯಾಡ್ಲೆ ನೋಡಲ್ ತೆಳಗ. ಅಯ್ಯೋ ಹೌದಲ್ಲ, ಹುಡುಗಿ ರಂಗೋಲಿ ಹಾಕತ್ತೆ. ನಾ ರಂಗೋಲಿಯಾಗ ನಿಂತೇನೆ, ನಾ ಇಲ್ಲಿ ತಡಿವಾ ತಡಿ. ಏನು ಗಂಡ ಐತಿ ಆರಾಮ ಕುಂತೀರಿ? ಮತ್ತು ನೀ ಏನಾಯ್ತವ, ನಮ್ಮದು ಏನಾರ ಉದ್ಯೋಗ ಮಾಡೇ ನನ್ನಾಕ ನೀಗ್ತೈತೆ, ವಯಸ್ಸ ಹರಿಯವ ನಮ್ದು. ಇಟ್ಟು ಕುಂದ್ರೋದು ಬಿಟ್ಟರೆ ಏನಾಯ್ತವ ನಮ್ದು? ಅದು ಮಾತು ಕರೆನ ಬಿಡು. ಹರಿಯದ ಕಾಲದಾಗ ಮಕ್ಕಳು ಸಣ್ಣಾರಿದ್ದಾಗ ಜಗ್ ದುಡಿದಿರಿ ಮಾವ ನೀವು. ಇನ್ನೇನಿಲ್ಲಪ್ಪ, ಮಕ್ಕಳು ದೊಡ್ಡರಾಗ್ಯಾರ, ನೌಕರಿ ಮಾಡತ್ತಾರ. ಅದ್ರ ತಕ್ಕ ಸ್ವಸ್ತ್ಯಾರು ಬಂದರು. ಏನಿಲ್ಲ, ಮೊಮ್ಮಕ್ಕಳು ಕರ್ಕೊಂಡು ಮೊಮ್ಮಕ್ಕಳನ್ನ ಕರ್ಕೋದು, ಜಾಕ್ ಮಾಡೋದು, ಆಡಿಸ್ಕೊಂತ ಕುಂತು ಬಿಡ್ರಿ. ಅಥವಾ ಇನ್ನೊಂದು 6 ತಿಂಗಳಿಗೆ ನಮಗೂ ಮೊಮ್ಮಗ ಬರ್ತೈತೆ ಮನೆಗೆ. ಹೆಂಗದಾಳ ಆಕಿ ಸಣ್ಣವನ್ನ ಹೆಂಡ್ತಿ, ತವ್ರ ಮನೆಗೆ ಹೋಗ್ಯಾಳನ. ಹೆಸ್ರಾಗೈತಿ, ಆರಾಮದಾಳ? ಆರಾಮದಾಳ. ಇದ್ರಾಗೈತೆ ಈಗ. ಮತ್ತು ಇದು ಸುಳಾಮಾಸಿ ಒಂದು ಮುಗಿಲೆ, ಮನ್ನತ್ನ ಮಸಿ ಸಣ್ಣ ಮನ್ನ ಒಂದು ಮುಗಿಲೆ, 2 ಮುಗಿಸ್ಕೊಂಬರು ಓಡ್ದ 6 ತಿಂಗಳು ಮುಗಿತಾವ. ಆತ ಇನ್ನೊಂದು ತಿಂಗಳಿಗೆ 8 ಕುಬ್ಸ ಮಾಡಿ ಹಡ್ಯಾಕ ಕಳ್ಸಾಕ್ ಬರ್ತೈತೆ. ಚಲೋ ಆತು ಬಿಡು, ದೇವ್ರ ವರ್ಷ ತುಂಬಿಡ್ದ ಚಲೋ ಮಾಡಿನ. ಕಮಲವ್ವ, ನಿನ್ನ ಮಗಳು ಹಿಂಗೆ ಕೇಳ್ತೇನಂತ ಬೇಜಾರು ಮಾಡ್ಕೋಬೇಡವ. ತಂದ ರಗಡ್ ಐತಿ ಗಂಡ ಮನ್ಯಾಗ ಹೊಲ. ಅದು ಇಲ್ಲೇ ಬಂದು ಯಾಕೆ ಅದು ಕೆಲ್ಸಕ್ಕೆ ಹೊಂಟಾವ. ಮಾವ ನಿನಗೆಲ್ಲ ಹೇಳ್ತಂತಡಿ ಕುಂದ್ರ. ಅಯ್ಯ ಮಾವ, ನನ್ನ ಮಗಳೇನು ದುಡಿಲಾರ ಅಂತಾಕೆಲ್ಲ, ಕಳ್ಳೆಲ್ಲ ಸುಳ್ಳೆಲ್ಲ ಅಂತಾಕೆಲ್ಲ ಬರೀ ಆಕೆ ಕೂಡ ಜಗಳನ ಮಾಡ್ತಾನಂತ, ರೊಕ್ಕ ಅಂತಾನಂತ. ಇದು 4 ಮಕ್ಕಳು ಮರಿ ಇದ್ದಾಕಿ ಯಾಕಳ್ದಾರ ಚೆಂದಾಗಿದ್ರಾತಂತಂದು ಗುಂಪ್ನಾಗ ಸಾಲ ಮಾಡ್ಕೊಂತು. ಹೊಳೆ ಗೃಹಲಕ್ಷ್ಮಿ ರೊಕ್ಕರ ತುಂಬಿ ಅದನ್ನು ಸಾಲ ಹರ್ಕೊಂಡ್ಲು. ಯಾರ್ದಾರ ಕೂಡ 4 ದಿನ ಹೊರಕ್ಕೆ ಹೋಗಿ ಏನಾರ ಮಕ್ಕಳಿಗೆ ಅರಿಬಿ ಅಂತೇಳಿ ಓನ್ಯಾಗ ಬಂದು ತಗೊಳ್ಳೋದು ಮಾಡಿಸೋದು ಮಾಡಕ್ಕೆ ಹೋದ್ರೆ ಅವ್ನು ಎದಕ್ಕೂ ಸೇರಲಿಲ್ಲ. ದುಡ್ದು ಪಗಾರ ನನ್ನ ಕೈ ತಂದು ಕೊಡೋಂತ ನ್ಯಾಯ ಮಾಡೋದು, ಕುಡಿದು ಮಾಡಕತ್ತಂತ. ನ್ಯಾಯ ಆಟ ಮಾಡೋದಲ್ದ ಅದು ಭಾಳ ಒಂದು ಮನೆ ಐತಿಪ್ಪ. ಮನುಷ್ಯ ಯಾರ ಮನೆಗೆ ಹೋಗಾಮಲ್ಲ, ಯಾರು ಕೂಡ ಮಾತಾಡವಲ್ಲ. ಹೌದು, ಇಲ್ಲಿ ಬಂದಾಗ ನೋಡ್ತಿದ್ವಲ್ಲ ನಾವು, ಅವಾಗ ಬರ್ತಿದ್ದ ಬಂದಂದ್ರೆ ಯಾರು ಕೂಡ ಮಾತಾಡ್ತಿದ್ದಿಲ್ಲ ಬಿಡು. ಮಾತಾಡೋದು ಕಡಿಮೆ. ನಾವು ಬೀಗ್ರಕ್ಕಾರಲ್ಲ ಹಳೆಯಾಗಳು ಏನು ಅಷ್ಟು ಜಾಸ್ತಿ ಇದು ಮಾಡ್ತಿರ್ಕಿಲ್ಲ. ಚಲೋ ಅದಾರಂತ ಮಾಡಿದ್ವಲ್ವ. ಚಲೋ ಅದಾರಪ್ಪ ಮಂತ್ಯಲ್ಲಿ, ಏನು ಮಾಡೋದು, ಗುಣಾನ ಚಲೋ ಇಲ್ಲ. ತಮ್ಮದ ರಗಡ್ ಇರ್ತೈತೆ. ಇದ್ರೂ ಮಂದಿದ ಆಸೆ ಮಾಡ್ತಾವೆ. ಇಷ್ಟಿದ್ರೆ ಅಷ್ಟು ಬೇಕನ್ನೋ ಆಸೆ, ಅಷ್ಟಿದ್ರೆ ಇಷ್ಟು ಬೇಕನ್ನೋ ಆಸೆ. ಯವ್ವ, ನಾ ಕೆಲ್ಸಕ್ಕೆ ಹೋಗ್ಯಂತ ತಗೋ ಇವತ್ತು. ಹೋಗಾವ ಯಪ್ಪ, ಆರಾಮಾಗೈತೆ ನಿನಗೆ? ನೋಡಿಯಪ್ಪ, ನಿನಗೆ ಜರ ಪರ ಬಂದಿದ್ದು, ಕೈಕಾಲ ಕಸುವಿಲ್ಲ, ಕೈಕಾಲು ಬಳ ಅಂತಾವು. ಅಟು ಶಿವ ಬಂದದ್ದು ಊಟ ಮಾಡತ್ತಮ್ಮ.
ಇಲ್ಲೇ ಮನ್ಯಾಗಂತೂ ಏನು ನಾವು ಜರ ಬಂದು ಕಳ್ಸು ಸೂಕ್ಷ್ಮ ಆಗ್ಯಾವ ಅಂತಂದು ಅನ್ನ ಹಾಲು ಕೊಟ್ಟಿವಿಪ್ಪ ನಿನಗೆ. ಬಟ್ ಅಲ್ಲಿ ಕೆಸರಿನ್ಯಾಗ ಉಣ್ಣು ತಿನ್ನೋದು ಮಾಡ್ರಿ. ಮಧ್ಯಾಹ್ನ ಮ್ಯಾಗ ಮಾಲಾಕರು ಊಟ ಮಾಡಿಸ್ತಾರ, ಅಲ್ಲೇ ಎಲ್ಲ ಊಟ ಉಂತೇನೆ. ಈಗೇನು ತಿಂದಿಲ್ಲ ನೀನು, ಟೈಮ್ ಇದ್ರೆ ತಡಿಯ, ನನಗೆ ನಿನಗಟ್ಟು ಕಮಲ ಒಟ್ಟು ಬಂದ ಏನಾರು ಮಾಡ್ತೇನೆ. ಅಷ್ಟು ಮಾಡೋ ಹೋಗಿ ಒಳಗೆ ಹೋಗಿ ಸಿವಿಯಾಗಿ ಉಪ್ಪಿಟ್ಟು ಮಾಡೋ, ಹುಡುಗನು ತಿಂದು ಹೋಗತಿ. ಆ ಕಮಲ ಹೋಗ ನಿನಗದು ಹಾಕತಿ, ಹೋಗಿ ಮಾಡೋಗ. ಬ್ಯಾಡ ಮಾವ, ನಾ ಮನ್ಯಾಗ ಈಗ ಮೊಸರು ಹಾಕ್ಕೊಂಡು ತಿಂದು ಬಂದೇನಿಪ್ಪ, ನಾ ಏನು ಅಲ್ಲೇ ಅವಂಗ ಮಾಡಿಕೊಡ್ರಿ ಪಾಪ ಹುಡುಗ. ಅದೇ ಮಲ್ಲವ ಮನೆ ಕಡೆ ಬರ್ಬೇಕಿಲ್ಲ, ಮಜ್ಜಿಗೆ ಮಾಡಿರ್ತಾರ ಉಳಿತಾವು ದಿನ. ಮಜ್ಜಿಗೆ ಬಂದು ಒಂದು ಚೇರಿಗೆ ಮಜ್ಜಿಗೆ ಒಯ್ಬಾರ್ದನ, ಬ್ಯಾಸಿಗೆ ದಿನ ಅಟ್ ಮಧ್ಯಾಹ್ನದಾಗ ಒಂದು 4 ಅಟ ಕುಡಿಯಾಕಾರ ಏನಾರ ಒಟ್ಟು ಹುಳಿ ಅಂಬಲಿ ಮಾಡ್ಕೊಳಕ್ಕೆ ಗಾಮ ಆಗೋದಿಲ್ಲ, ಬರ್ಬೇಕಿಲ್ಲ. ಎಲ್ಲಿ ಬರಲಿ ಬಿಡ, ಈಗ ಸೇಕವ್ವ ಊರಿಗೆ ಹೋಗ್ಯಾಳಲ್ಲ, ರೂಪ ಹೋಗ್ಬೇಕಾಗ್ಬಿಟ್ಟಾಳ. ಈ ಹುಡುಗಿ ಅಂಜತತಿ, ಅಂಜಿ ಸಾಯ್ತೈತಿ. ಅತ್ತಿಯಾರ ನೀವು ಎಲ್ಲಿ ಹೋಗ್ಬೇಡ್ರಿ ನನಗೆ ಅಂಜಿಕೆ ಬರ್ತೈತಿ ಅಂತೈತೆ. ಹಿಂಗಾಗಿ ಎಲ್ಲಿ ಕಾಲು ಕಿತ್ಕೊಂಡು ಎಲ್ಲಿ ಹೋಗೋದೇ ಇಲ್ಲ. ಆಕೆ ತಂದೆಲ್ಲ ಹಾರೆ ಮಾಡಿಕೊಂಡು ನೆಲ ಕಸ ಜಳಕ ಪೂಜೆ ಅಡಿಗೆ ಬಾಂಡೆ ಮಾಡಿ ಒಗ್ಯಾನ ಒಗದು ಬಂದು ಆಕೆ ಕೋಲೆ ಸೇರ್ತಾಳಲ್ಲ, ಅವಾಗ ಖಾಲಿ ನೋಡೋಣ ಕೋಲೆ ಅದಾವ ಒಟ್ಟು ಮಕ್ಕರುವ ಅಂತ ನಾನು. ಮತ್ತು ಬೇಸರಕತಿ ಮಧ್ಯಾಹ್ನದಾಗ ಮಕ್ಕಳು ಮುಂಜಾನೆ ಆಗಿ ಮತ್ತು ಇವರಿಬ್ರು ಕೆಲ್ಸಕ್ಕೆ ಹೋಗುವಾರ ನೀವು ಒಬ್ಬೇಕೆ ಹಾಕಲ್ಲ, ಹಾರೆ ಭಾಳ ಆಕತೆ ದನು ಆಕತೆ.